ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಸಂತೋಷವಾಗಿದ್ದೀರಾ? ಯಾವುದೋ ಒಂದು ಬಾಧೆ, ಯಾವುದೋ ಸಮಸ್ಯೆದ ಕುರಿತು ಆಲೋಚಿಸುತ್ತಾ ಕೂತುಕೊಂಡಿದ್ದೀರಾ? ಎದ್ದೇಳಿರಿ, ದೇವರ ವಾಕ್ಯದಿಂದ ನಮ್ಮ ದಿನಚರಿಯನ್ನು ಪ್ರಾರಂಭಿಸೋಣ. ಬನ್ನಿ, ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಹುರಿದುಂಬಿಸುತ್ತವೆ. ನಿಮ್ಮ ಉದ್ದೇಶಗಳು ನಮ್ಮ ಮನೋನೇತ್ರಗಳನ್ನು ಬೆಳಗಿಸುತ್ತವೆ. ಅವುಗಳ ಬಗ್ಗೆ ಯೋಚಿಸುವಾಗ ಅವು ಎಷ್ಟೋ ಶ್ರೇಷ್ಠವಾಗಿವೆ ಎಂದು ಗುರುತಿಸಿ ನಿಮ್ಮ ವಚನವನ್ನು ಧ್ಯಾನಿಸುವಾಗ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ನೀವು ಹೇಗಿದ್ದೀರಿ ಎಂಬುದು ಮೊದಲು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಬಹಳಷ್ಟು ಜನರು ಬೇರೆಯವರು ತಮ್ಮ ಕುರಿತಾಗಿ ಏನಂದುಕೊಳ್ತಿದ್ದಾರೋ ಎನ್ನುವುದರ ಬಗ್ಗೆಯೇ ಯೋಚಿಸ್ತಾ ಇರ್ತಾರೆ. ಅವರು ಹಾಗಂದಿದ್ದಾರೆ, ಇವರು ಹೀಗಂದಿದ್ದಾರೆ, ನೀವು ಕೆಲಸಕ್ಕೆ ಬರೆದವರು ಅಂದಿದ್ದಾರೆ, ಓದ್ಲಿಕ್ಕಾಗಲ್ಲ ಅಂದಿದ್ದಾರೆ, ನಿಮಗೆ ತಿಳುವಳಿಕೆ ಇಲ್ಲ ಅಂದಿದ್ದಾರೆ, ನಿಮ್ಗೆ ಏನೂ ಬರಲ್ಲ ಅಂದಿದ್ದಾರೆ, ನಿಮಗೆ ಬುದ್ಧಿ ಇಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲವೇ ಪ್ರಿಯರೇ, ಈ ದಿನ ಎಲ್ಲಿ ನೋಡಿದ್ರೂ ಕೂಡ ಒಬ್ಬರನ್ನೊಬ್ಬರು ಕುಗ್ಗಿಸಿಕೊಳ್ಳುವಂಥವರೇ ಇದ್ದಾರೆ. ಆ ನಂತರ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡ್ತಾರೆ. ಇತರರ ಬಲಹೀನತೆಗಳನ್ನು ಭೂತ ಕನ್ನಡಿಯಲ್ಲಿ ನೋಡಿ ವಿಮರ್ಶಿಸುವಂಥವರೂ ಇದ್ದೇ ಇರುತ್ತಾರೆ. ಯಾವಾಗ ನೋಡಿದ್ರೂ ಬೇರೆಯವರು ಏನು ಅಂದ್ಕೊಳ್ತಿದ್ದಾರೋ ಎಂಬ ವಿಷಯವನ್ನೇ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದಾದರೆ ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಸಾಗಲ್ಲ. ಬೇರೆಯವರು ಅಂದಿರುವ ವಿಷಯದಲ್ಲಿ ನೀವು ಅವರು ಅಂದುಕೊಂಡಂತೆ ನೀವಿದ್ದೀರಿ ಎನ್ನುವಂಥದ್ದು ನಿಮ್ಮ ಬಹಿರಂಗವಾದ ಸ್ಥಿತಿಯನ್ನು ನೋಡಿಕೊಂಡು ಒಂದು ವೇಳೆ ಅವರು ಅಂದುಕೊಳ್ಬಹುದು. ಆದರೆ ನೀವೇನಾಗಿದ್ದೀರೋ ಅದನ್ನು ನೀವು ತಿಳ್ಕೊಂಡಿರಬೇಕು. ಮನುಷ್ಯರ ಮಾತನ್ನು ಲೆಕ್ಕಿಸಬೇಡಿರಿ. ಒಂದು ವೇಳೆ ಕೆಲವೊಮ್ಮೆ ಒಳ್ಳೆ ವಿಮರ್ಶಕರಿರುತ್ತಾರೆ. ಅಂದರೆ ಫೀಸ್ ಕಟ್ಟಲಾರದೆ ಒಬ್ಬ ಡಾಕ್ಟರ್ ನಮಗೆ ಚಿಕಿತ್ಸೆ ಕೊಡುವಾಗ ನಮಗೆ ಎಷ್ಟು ಸಂತೋಷ ಉಂಟಾಗ್ತದೋ ನೋಡಿರಿ. ಕೆಲವೊಂದು ನಮ್ಮ ಟೆಸ್ಟ್ಗಳಿಗೆ ಯಾವ ಚಾರ್ಜಸ್ ಮಾಡದೆ ನಮಗೆ ಟೆಸ್ಟ್ ಮಾಡಿ ನಮ್ಮ ಬಲಹೀನತೆಗಳನ್ನು ಹೇಳೋದಾದರೆ ನಾವು ಸಂತೋಷ ಪಡ್ತೇವಲ್ಲವೇ? ಹಾಗೆಯೇ ನಾವು ಯಾವ ಫೀಸ್ ಕಟ್ಟಲಾರದೆ, ಯಾವ ದುಡ್ಡು ಕಟ್ಟಲಾರದೆ ನಮ್ಮ ತಪ್ಪುಗಳನ್ನು ಎತ್ತು ತೋರಿಸುವಂಥವರಿಗೆ ನಾವು ಆಹ್ವಾನಿಸಬೇಕು, ಸಂತೋಷಿಸಬೇಕು. ಥ್ಯಾಂಕ್ ಯು, ನನ್ನ ತಪ್ಪು ನನಗೆ ಗೊತ್ತಿರಲಿಲ್ಲ, ನೀವು ತೋರಿಸಿದ್ದೀರಿ, ಸರಿಪಡಿಸಿಕೊಂಡಿದ್ದೇನೆ ಎಂದು ಹೇಳಬೇಕು. ನಮ್ಮ ಲೋಪಗಳನ್ನು ಸರಿಪಡಿಸಿಕೊಳ್ಳುವಾಗಲೇ ನಾವು ಪರಿಪೂರ್ಣರಾಗ್ತೇವಲ್ಲವೇ? ಅಷ್ಟಕ್ಕೂ ಲೋಪ ಇಲ್ಲದವರು ಯಾರಿದ್ದಾರೆ? ನಮ್ಮ ಲೋಪ ಬೇರೆಯವರು ಏನಾದರೂ ಎತ್ತಿ ತೋರಿಸಿದ್ರೆ ನಿಮ್ಮಲ್ಲಿಯೂ ಈ ಲೋಪ ಇದೆ ಎಂದು ಅವರಿಗೆ ತಿರುಗಿ ಬೀಳುವಂಥದ್ದು ಮಾಡಿದ್ದೇ ಆದರೆ ನಮ್ಮ ತಪ್ಪು ನಾವು ತಿಳಿದುಕೊಳ್ಳಲಾರದವರಾಗಿರುತ್ತೇವೆ. ಯಾರಾದರೂ ಸುಮ್ಮನೆ ವಿಮರ್ಶೆ ಮಾಡೋದಾದ್ರೆ ಅದರಲ್ಲಿ ಯಾವ ಸಾರವೇ ಇಲ್ಲದೆ ಇರೋದಾದ್ರೆ, ಕೆಲವರ ವಿಮರ್ಶೆಯಲ್ಲಿ ಯಾವ ಸಾರವಿರಲ್ಲ. ಕೆಲಸವಿಲ್ಲದವನು ಕೋಲು ಹಿಡ್ಕೊಂಡ ಅಂದಂತೆ ಕೆಲವರು ಏನೂ ಇಲ್ಲದಂತಹ ವಿಷಯವನ್ನು ತಾವೇ ಕಲ್ಪಿಸಿಕೊಂಡು ನಮಗೆ ಗೊಂದಲಕ್ಕೀಡು ಮಾಡ್ತಾರೆ. ಅಂಥದ್ದೇನಾದರೂ ಇದ್ರೆ ಜಾಡಿಸಿಕೊಳ್ಳಿರಿ. ಅದರಲ್ಲಿ ಏನಾದರೂ ಪಾಯಿಂಟ್ ಇರೋದಾದರೆ ಸರಿಪಡಿಸಿಕೊಳ್ಳಿರಿ. ಅಷ್ಟೇ ಹೊರತು ಆ ಒಂದೇ ವಿಷಯವನ್ನು ಹಿಡಿದುಕೊಂಡು ಮುಂದೆ ಹೆಜ್ಜೆ ಹಾಕಲಾರದಂತೆ ಮನಸ್ಸು ಹಾಳು ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನವಿಲ್ಲ. ಬೈಬಲ್ನಲ್ಲಿ ಹನ್ನಾ ಎಂಬ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆಗೆ ಮಕ್ಕಳಿಲ್ಲ ಎಂದು ಸವತಿಯಾದ ಪೆನ್ನಿನಳು ಬಹಳ ಕಾಡಿಸ್ತಾ ಇದ್ದಳು. ಅವ್ರು ಹೀಗಂದ್ರು, ಇವ್ರು ಹೀಗಂದ್ರು ಎಂದು ಅಳುತ್ತಾ ಕೂತ್ಕೊಳ್ತಾ ಇದ್ದಳು. ದೇವ್ರ ಆಲಯಕ್ಕೆ ಹೋಗ್ತಾ ಇದ್ದಳು, ಬರ್ತಾ ಇದ್ದಳು. ಆದರೆ ಆಕೆ ಬಾಧೆ ತೀರಿ ಹೋಗ್ತಿರ್ಲಿಲ್ಲ. ಗಂಡನ ಹತ್ರ ಹೋಗಿ ಅಳ್ತಾಳೆ, ಆದರೆ ಅವನು ಬಾಧೆ ತೀರಿಸಲ್ಲ. ದೇವರಿಗೆ ಬೇಡಿಕೋ, ನನಗೇನ್ ಮಾಡೋನುತ್ತಿ ಅನ್ನುತ್ತಾನೆ. ನಿಜವೇ ಪ್ರಿಯರೇ, ಈ ದಿನ ಮಕ್ಕಳಿಲ್ಲದವರನ್ನು ನೋಡಿ ವಿಮರ್ಶಿಸುವಂಥವರು ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ, ನಮಗೆ ಮಕ್ಕಳಿಲ್ಲದಕ್ಕಾಗಿ ಬಾಧೆ ನಮಗಿಲ್ಲ ಬ್ರದರ್, ಎಲ್ಲರೂ ನಮಗೆ ಆಡುವಂತಹ ಮಾತುಗಳನ್ನು ಕೇಳಿ ನಾವು ಬಾಧೆ ಪಡ್ತಿದ್ದೇವೆ ಅನ್ನುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಗರ್ಭಫಲವು ಯೆಹೋವನ ಬಹುಮಾನ ಆಗಿದೆ, ಪುತ್ರ ಸಂತಾನವು ಆತನ ಸ್ವಾಸ್ಥ್ಯವಾಗಿದೆ ಎಂದು ಹೇಳಿದ್ದಾರೆ. ನಿಮಗೆ ಏನೆಲ್ಲ ಇದೆಯೋ ಅದಕ್ಕಾಗಿ ನೀವು ಸಂತೋಷಿಸಿರಿ. ಕೆಲವರಿಗೇನೋ ಮಕ್ಕಳು ಇರ್ತಾರೆ, ಆದರೆ ಅವರು ಮೆಂಟಲಿ ಚಾಲೆಂಜ್ಡ್ ಇರ್ತಾರೆ. ಕೆಲವೊಂದು ಜನ ಮಕ್ಕಳಿಗೆ ಜೀವಿತ ಕಾಲವೆಲ್ಲ ಚಿಕಿತ್ಸೆ ಕೊಡಿಸಬೇಕಾಗುತ್ತೆ. ಅಂತಹ ಪರಿಸ್ಥಿತಿಗಳೂ ಇವೆ. ಅಂಥವರನ್ನು ನೋಡಿ ನೀವು ಅವರಿಗಿಂತಲೂ ಉತ್ತಮವಾಗಿದ್ದೀರಲ್ಲವೇ? ನಿಮ್ಮ ಮಗು ಆರೋಗ್ಯವಾಗಿ, ಬಲವಾಗಿ, ಸಂತೋಷವಾಗಿ ಬೆಳೆಯುತ್ತಾ ಇರುವ ಮಗು ಹೊಂದಿಕೊಂಡಿರುವುದು ಒಳ್ಳೆಯದೇ. ಆದರೆ ಮಂಚದ ಮೇಲೆ ಮಲಗಿರುವ ಮಕ್ಕಳನ್ನು ಹೊಂದಿಕೊಂಡಿರುವುದರಿಂದ ಅಂತಹ ಮಕ್ಕಳಿಂದ ಏನು ಪ್ರಯೋಜನ ಹೇಳಿ? ದೇವರು ಯಾರಿಗೆ ಯಾವಾಗ ಯಾವುದನ್ನು ಕೊಡಬೇಕೆಂದು ನಾವು ನಂಬುವವರಾಗಿರಬೇಕು. ಅವರು ಅಂದಿರುವುದಕ್ಕಾಗಿ ಅಲ್ಲ, ನಿಮಗೆ ಬೇಕಾಗಿರುವುದು ಯಥಾರ್ಥವಾಗಿ ದೇವರಿಗೆ ಬೇಡಿಕೊಳ್ಳಿರಿ, ದೇವರು ಕೊಡ್ತಾರೆ. ಇನ್ನೂ ಕೆಲವರು ಇನ್ನೊಂದು ರೀತಿಯಾದಂತಹ ಮನುಷ್ಯರಿದ್ದಾರೆ. ಅವರು ಯಾರೆಂದರೆ, ನಾನಾದರೂ ಯಾವಾಗಲೂ ರೈಟ್ ಆಗಿದ್ದೇನೆ, ಎಲ್ಲರೂ ತಪ್ಪಾಗಿದ್ದಾರೆ.
ಇತರರು ನಿಮ್ಮ ಕುರಿತಾಗಿ ಏನಂದುಕೊಳ್ತಿದ್ದಾರೋ ಅದು ಯಾವ ರೀತಿಯಾಗಿ 100% ಕರೆಕ್ಟ್ ಅಲ್ಲವೋ, ನಿಮ್ಮ ಕುರಿತಾಗಿ ನೀವೇನು ಅಂದುಕೊಳ್ತಾ ಇದ್ದೀರೋ ಅದು ಕೂಡ 100% ಕರೆಕ್ಟ್ ಅಲ್ಲ. ನಿಮ್ಮ ದೃಷ್ಟಿಗೆ ನೀವು ಒಳ್ಳೆಯವರೆಂದು ನೋಡಿಕೊಳ್ತಾ ಇದ್ದೀರಿ, ನಿಮ್ಮನ್ನು ನೀವೇ ಮೆಚ್ಚಿಕೊಳ್ತಾ ಇದ್ದೀರಿ. ನಿಮ್ಮ ಲೋಪಗಳನ್ನು ನೀವು ಅರಿಯಲಾರದ ಸ್ಥಿತಿಯಲ್ಲಿ ಬೆಳೆಯುತ್ತಿದ್ದೀರಿ. ನೀವು ಅಂದುಕೊಂಡಿರೋದೇ ರೈಟ್ ಅಂದುಕೊಳ್ತಾ ಇದ್ದೀರಿ, ನೀವು ನೋಡೋದೇ ಸರಿ ಅಂದುಕೊಳ್ತಿದ್ದೀರಿ. ಬೈಬಲಲ್ಲೂ ಕೂಡ ಒಂದು ಮಾತಿದೆ, ಒಬ್ಬನ ಮುಂದೆ ಸರಿಯಾಗಿ ಕಾಣಿಸುವ ಒಂದು ಮಾರ್ಗ ಇದೆ ಅಂತೆ, ಅದು ಸರಿಯಾದ ಮಾರ್ಗ ಅಂತೆ. ನಾನು ಮಾಡೋದು ಕರೆಕ್ಟು, ಆದರೆ ಕಡೆಗೆ ಅದು ಮರಣ ಮಾರ್ಗವಾಗಿದೆ, ಅಂದರೆ ಅದರ ಅಂತ್ಯ ಭಯಂಕರವಾಗಿದೆ. ನಿಮ್ಮ ಕುರಿತು ನೀವು ಏನಂದ್ಕೊಳ್ತಾ ಇದ್ದೀರಿ? ನಾನು ಚೆನ್ನಾಗೇ ಇದ್ದೇನೆ, ನನ್ನ ಬಗ್ಗೆ ಯಾರು ಏನಂದ್ಕೊಂಡ್ರೆ ಏನು, ಅವ್ರು ಏನಂದ್ಕೊಂಡ್ರೆ ನನಗೇನು ಎಂಬ ಅಷ್ಟೊಂದು ಕೇರ್ಲೆಸ್ ಆಗಿ ಕೂಡ ನೀವಿರಬೇಡಿರಿ, ಅದು ಕೂಡ ತಪ್ಪೇ. ಪ್ರತಿಯೊಬ್ಬರು ಆಡುವ ಮಾತುಗಳನ್ನು ಯೋಚಿಸಿ ಬಾಧೆ ಪಡ್ತಾ ಕೂತ್ಕೊಳ್ಳೋದು ಎಷ್ಟು ವೇದನೆಯೋ, ನಿಮ್ಮ ಕುರಿತಾಗಿ ನೀವು ಗಂಭೀರವಾಗಿ ಯೋಚಿಸುತ್ತಾ ಸಂತೋಷಿಸುತ್ತಿದ್ದೇನೆ ಅಂದುಕೊಳ್ಳೋದಾದರೆ ಅದು ಕೂಡ ಅಷ್ಟೇ ಬಾಧೆಗೆ ಗುರಿಯಾಗುತ್ತೆ. ಹಾಗಾದರೆ ಹೇಗೆ ನಮ್ಮ ಸಂಗತಿ ಗೊತ್ತಾಗುತ್ತೆ? ಇತರರು ನಮ್ಮ ವಿಷಯದಲ್ಲಿ ಹೇಳೋದು ಕರೆಕ್ಟ್ ಆಗಿದೆಯೋ ಇಲ್ಲವೋ? ಒಂದು ದಿನ ಮೆಚ್ಚಿಕೊಳ್ತಾರೆ, ಇನ್ನೊಂದು ದಿನ ದೂಷಿಸುತ್ತಾರೆ. ಒಂದು ದಿನ ನೊಂದುಕೊಳ್ತಾರೆ, ಒಂದು ದಿನ ಸಂತೋಷ ಪಡ್ತಾರೆ. ಒಂದು ದಿನ ನಿಮಗೆ ಬಹಳ ಒಳ್ಳೆಯವರು ಅನ್ನುತ್ತಾರೆ, ಮತ್ತೊಂದು ದಿನ ಅವರೇ ನಿಮಗೆ ಯಾವ ಕೆಲಸಕ್ಕೆ ಬಾರದವರು ಅನ್ನುತ್ತಾರೆ. ಹಾಗಾಗಿ ಅವರ ಮೇಲೆ ನೀವು ಆಧಾರಗೊಳ್ಳಬಾರದು. ಅದೇ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಏನಂದುಕೊಳ್ತಾ ಇದ್ದೀರಿ? ನಾನು ಕರೆಕ್ಟೇ ಆಗಿದ್ದೇನೆ ಬಿಡಿ, ನನ್ನ ದೃಷ್ಟಿಯಲ್ಲಿ ನಾನು ಚೆನ್ನಾಗಿದ್ದೇನೆ ಎಂದು ಸಂತುಷ್ಟರಾಗಿ ಅವಸರ ಪಡಬೇಡಿ. ಗುರುಗುಂಜಿ ಬೀಜ ಎಂದಾದರೂ ನೀವು ನೋಡಿದ್ದೀರಾ? ಮೇಲ್ಗಡೆ ಕೆಂಪಗಾಗಿರುತ್ತೆ, ಕೆಳಗಡೆ ಕಪ್ಪಾಗಿರುತ್ತೆ. ಅದು ಯಾವಾಗಲೂ ನಾನು ಕೆಂಪಾಗಿದ್ದೇನೆ, ನಾನು ಬಹಳ ಕೆಂಪಾಗಿದ್ದೇನೆ ಎಂದು ಹಾರಿ ಹಾರಿ ಬೀಳ್ತದಂತೆ. ಹಾಗೆ ಹಾರಿ ಬಿದ್ದಾಗಲೇ ಅದರ ಅಡಿಭಾಗದಲ್ಲಿ ಕಪ್ಪು ಕಾಣಿಸ್ತದಂತೆ. ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಸುಮ್ಮನೆ ಅತಿಶಯಿಸುವಾಗ ನಮ್ಮ ಅತಿಶಯದಲ್ಲಿಯೇ ನಾವು ಬಿದ್ದು ಹೋಗ್ತೇವಂತೆ, ನಮ್ಮ ಬಲಹೀನತೆಗಳು ಬಯಲಾಗ್ತವೆ. ಹಾಗಾದರೆ ಹೇಗೆ? ಇತರರು ಹೇಳಿರುವುದರ ಮೇರೆಗೆ ನಮ್ಮ ಬದುಕು ಸರಿಪಡಿಸಿಕೊಳ್ಳುವುದು ಸರಿಯಲ್ಲ. ನಮ್ಮ ದೃಷ್ಟಿಗೆ ನಾವು ಚೆನ್ನಾಗಿದ್ದೇವೆ ಎಂದು ಹೇಳಿಕೊಂಡು ಬಿಟ್ಬಿಡೋದು ಕೂಡ ಸರಿಯಲ್ಲ. ಮತ್ತೇನ್ ಮಾಡಬೇಕು? ನಾವು ದೇವರ ದೃಷ್ಟಿಯಲ್ಲಿ ಹೇಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು. ಅದು ಹೇಗೆ ಗೊತ್ತಾಗುತ್ತೆ? ಎಲ್ಲಿ ಅಂತಹ ಟೆಸ್ಟ್ ಮಾಡ್ತಾರೆ? ಎಲ್ಲಿ ಅಂತಹ ಸ್ಕ್ಯಾನಿಂಗ್ ಮಾಡಿ ತೋರಿಸುತ್ತಾರೆ? ದೇವರಿಗೆ ನಾನು ಹೇಗೆ ಕಾಣಿಸಿಕೊಳ್ತೇನೆ ಎಂದು ಎಕ್ಸ್ರೇ ಏನಾದರೂ ತೆಗೆಯುವಂಥದ್ದು ಇದೆಯಾ ಎಂದು ಕೇಳಬಹುದೇನೋ? ಎಸ್, ಈ ವಾಕ್ಯವು ಸಜೀವವುಳ್ಳದಾಗಿದೆ. ದೇವರ ವಾಕ್ಯದ ಬಳಿಗೆ ನೀವು ಹೋಗೋದಾದರೆ, ದೇವರ ಸನ್ನಿಧಿಯಲ್ಲಿ ನೀವು ಮೊಳಕಾಲೂರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದಾದರೆ ನಿಮ್ಮ ಸ್ಥಿತಿ ಹೇಗಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ನೋಡೋಣ ಬನ್ನಿ. ಕೀರ್ತನೆ 19:12 ವಚನ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ನಾನು ರಹಸ್ಯವಾಗಿ ಮಾಡಿರುವ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನ್ನನ್ನು ನಿರ್ದೋಷಿಯನ್ನಾಗಿ ಮಾಡು. ಏನಂತೆ? ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು? ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಆತನ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ಕಾಣಿಸಿಕೊಳ್ಳುತ್ತವೆ. ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮ ನಿಜಸ್ಥಿತಿ, ನಮ್ಮ ಹೃದಯ ಸ್ಥಿತಿಯನ್ನು ನಾವು ಗುರುತಿಸುವವರಾಗಿರ್ತೇವೆ. ಮೇಲಿಂದ ಮೇಲೆ ಈ ದಾವೀದನು ಎಂಬ ಭಕ್ತನು ದೇವರ ಮುಂದೆ ತನ್ನ ಹೃದಯವನ್ನು ಸರಿಪಡಿಸಿಕೊಳ್ಳುತ್ತಾ ಇದ್ದನು. ಕೀರ್ತನೆ 139:23, 24 ವಚನ ಹೇಳುತ್ತದೆ, ದೇವರೇ, ನನ್ನನ್ನು ಪರಿಶೋಧಿಸು, ನನ್ನನ್ನು ಪರೀಕ್ಷಿಸು, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ, ನನ್ನನ್ನು ನೋಡು. ಹೌದು ಪ್ರಿಯರೇ, ಈ ದಿನ ನಾವು ಚೆನ್ನಾಗಿದ್ದೇವೆ, ನಾಳೆ ಹೇಗಿರುತ್ತೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಈ ದಿನ ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿರಬಹುದು, ಆದರೆ ಯಾವಾಗ ಯಾವ ರೀತಿಯಾಗಿ ನಾವು ದಾರಿ ತಪ್ಪಿ ಹೋಗುತ್ತೇವೆ ಎಂಬುದು, ತಪ್ಪು ಆಲೋಚನೆಗಳಿಗೆ ಅವಕಾಶ ಕೊಡ್ತೇವೆ ಎಂಬುದು ನಮ್ಮ ವಶದಲ್ಲಿಲ್ಲ. ನನ್ನನ್ನು ಪರೀಕ್ಷಿಸು ದೇವರೇ, ನನ್ನನ್ನು ಪರಿಶೋಧಿಸು, ನನ್ನ ಆಲೋಚನೆಯನ್ನು ತಿಳಿದುಕೋ, ನಿನಗೆ ಬೇಸರ ಉಂಟು ಮಾಡುವ ಮಾರ್ಗ ಏನಾದರೂ ನನ್ನಲ್ಲಿದೆಯೇನೋ ನೋಡು ದೇವರೇ ಎಂಬುದಾಗಿ ಎಂದಾದರೂ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಹೀಗೆ ಪ್ರಾರ್ಥನೆ ಮಾಡಿದ್ದೀರಾ? ಏನೋ ಪ್ರಾರ್ಥನೆ ಮಾಡಲು ಕೂತ್ಕೊಂಡಾಗ ದೇವರೇ ಅವರು ಹೀಗಂದ್ರು, ಇವರು ಹಾಗಂದ್ರು ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದಿರೇ ಹೊರತು ಅಸೂಯೆ ಪರಿತಾಪದೊಂದಿಗೆ ಬಹುಶಃ ಪ್ರಾರ್ಥನೆ ಮಾಡಿಕೊಳ್ತಿದ್ದೀರೇನೋ? ಇಲ್ಲವೇ ಫರಿಸಾಯರಂತೆ ಪ್ರಾರ್ಥನೆ ಮಾಡಲು ಕಣ್ಣು ಮುಚ್ಚಿಕೊಂಡು, ದೇವರೇ ನಾನು ದಶಮ ಭಾಗ ಕೊಡ್ತೇನೆ, ಉಪವಾಸವಿರುತ್ತೇನೆ, ನಾನು ಕಳ್ಳನಂತಿಲ್ಲ, ನಾನು ಅವರಂತಿಲ್ಲ, ಇವರಂತೆ ಇಲ್ಲ ಎಂದು
ನಿಮ್ಮನ್ನು ನೀವೇ ಮೆಚ್ಚಿಕೊಳ್ಳುವ ಹಾಗೆ ಇರ್ತಾ ಇದ್ದೀರೇನೋ? ಆದರೆ ನಿಮ್ಮ ಹೃದಯವನ್ನು ತೆರೆದುಕೊಂಡು ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳುವುದಾದರೆ, ನಿಮ್ಮ ಹೃದಯ ಅಂತರಾಳವನ್ನು ಪರಿಶೀಲಿಸುವಂತಹ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳುವುದಾದರೆ, ನಾವು ನಮ್ಮ ಮನಸಾಕ್ಷಿಯನ್ನು ಮೇಲಿಂದ ಮೇಲೆ ಸರಿಪಡಿಸಿಕೊಳ್ಳುವವರಾಗಿರುತ್ತೇವೆ. ದೇವರೇ, ನಿಮಗೆ ಬೇಸರಗೊಳಿಸುವ ಮಾರ್ಗ ಏನಾದರೂ ನನ್ನಲ್ಲಿದೆಯೇನೋ ನೋಡಿರಿ, ನಿಮ್ಮ ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸಿರಿ ಅನ್ನುತ್ತಾನೆ. ಮತ್ತೆ ಈ ಕೀರ್ತನೆ 19ನೇ ಅಧ್ಯಾಯಕ್ಕೆ ಬರೋದಾದ್ರೆ, ನಾನು ರಹಸ್ಯವಾಗಿ ಮಾಡಿರುವ ತಪ್ಪುಗಳನ್ನು ಕ್ಷಮಿಸು, ನಾನು ನನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವ ಹಾಗೆ ಮಾಡು, ಬೇಕೆಂದು ಪಾಪ ಮಾಡದಂತೆ ನಿನ್ನ ಸೇವಕನಾದ ನನ್ನನ್ನು ಕಾಪಾಡು. ಅಂದರೆ ಈ ಪಾಪ ದುರಾಭಿಮಾನದ ಪಾಪವಾಗಿದೆ. ದುರಾಭಿಮಾನದ ಪಾಪ ಅಂದರೆ ನಿಮ್ಮಷ್ಟಕ್ಕೆ ನೀವಿರುವುದಕ್ಕಿಂತಲೂ ಹೆಚ್ಚಾಗಿ ನಂಬುವಂಥದ್ದೇ. ನನ್ನಷ್ಟಕ್ಕೆ ನಾನು ಸರಿಯಾಗಿದ್ದೇನಲ್ಲವೇ? ನಾನು ಈ ಪಾಪ ಮಾಡೋದೇ ಇಲ್ಲ, ನಾನು ಎಡವಿ ಬೀಳೋದಿಲ್ಲ, ಬೇರೆಯವರು ಬಿದ್ದಿರ್ಬೋದು, ಆದರೆ ನಾನು ಬೀಳೋದಿಲ್ಲ ಅನ್ನುತ್ತಾರಲ್ಲವೇ? ಬಹಳಷ್ಟು ಜನರಿಗೆ ಈ ಅತಿಯಾದ ನಂಬಿಕೆ ಇರುತ್ತೆ. ಕೆಲವರಿಗೆ ಸರಿಯಾದ ನಂಬಿಕೆ ಇರೋದು ಒಳ್ಳೆಯದೇ, ಆದರೆ ಆ ನಂಬಿಕೆ ನಿಮ್ಮನ್ನು ನೀವು ನಂಬಿಕೊಳ್ಳುವಂಥದ್ದಾಗಿರಬಾರ್ದು. ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವಾಗ ನಿಮ್ಮ ಒಂದು ದೃಢ ನಿಶ್ಚಯತೆ ಸ್ಥಿರವಾಗಿರುತ್ತದೆ. ಬಹಳಷ್ಟು ಜನ ಹಾಗಿರ್ತಾರೆ. ದಾವೀದನು ಕೂಡ ಅಂದ್ಕೊಂಡ, ನಾನು ರಾಜನಾಗಿದ್ದೇನಲ್ಲವೇ, ನನಗೀಗ ವಿವಾಹ ಆಗಿದೆಯಲ್ಲವೇ, ನಾನಿನ್ನು ಯವನ ಇಚ್ಛೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂದುಕೊಂಡನೋ ಏನೋ ದಾವೀದನು. ಆದರೆ ಪರಸ್ತ್ರೀಯನ್ನು ನೋಡಿ ಎಷ್ಟೋ ಮೆಚೂರ್ಡ್ ಆಗಿರುವಂತಹ ದಾವೀದನು, ದೇವರಿಂದ ಅಭಿಷೇಕಿಸಲ್ಪಟ್ಟು ಆಶೀರ್ವದಿಸಲ್ಪಟ್ಟು ದೊಡ್ಡ ಜಯಗಳನ್ನು ಕಂಡಿರುವ ವ್ಯಕ್ತಿ, ಎಷ್ಟೊಂದು ಯುದ್ಧಗಳನ್ನು ಜಯಿಸಿರುವ ವ್ಯಕ್ತಿ, ಕೊನೆಗೆ ಬರೋಷ್ಟೊತ್ತಿಗೆ ತನ್ನ ನಿರ್ಲಕ್ಷ್ಯತನದ ನಿಮಿತ್ತ ತನ್ನನ್ನು ತಾನೇ ಜಯಿಸಿಕೊಳ್ಳಲಿಕ್ಕಾಗಲಿಲ್ಲ. ತನ್ನೊಳಗಿರುವ ಕಾಮ ಇಚ್ಛೆಗಳನ್ನು ಜಯಿಸಿಕೊಳ್ಳಲಿಕ್ಕಾಗಲಿಲ್ಲ. ನಾನು ಮಾಡೋದೇ ಇಲ್ಲ ಅಂದುಕೊಂಡು ಸೈತಾನನಿಗೆ ಅವಕಾಶ ಕೊಟ್ಟು ಅಪವಿತ್ರವಾದ ನೀಚವಾದ ಕಾರ್ಯ ಮಾಡಿದ ನಂತರ ಪಶ್ಚಾತ್ತಾಪ ಪಡುತ್ತಾ, ದೇವರೇ, ಈ ರೀತಿ ಬೇಕೆಂದು ಪಾಪದಲ್ಲಿ ಬೀಳದಂತೆ ನನ್ನನ್ನು ಕಾಪಾಡು ಅನ್ನುತ್ತಾನೆ. ಇನ್ನೆಂದಿಗೂ ದಾವೀದನು ಅಂತಹ ನೀಚವಾದ ಕಾರ್ಯಗಳಿಗೆ ಅವಕಾಶ ಕೊಡಲಿಲ್ಲ. ಕಾರಣ, ತನ್ನ ತಪ್ಪನ್ನು ತಿಳಿದುಕೊಂಡು ಆಳವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಆನಂತರ ಜನರು ಎಷ್ಟೋ ಮಾತಾಡ್ತಾರೆ, ಆದರೆ ದೇವರ ನಾಮಕ್ಕೆ ದೂಷಣ ಕೂಡ ತರ್ತಾರೆ. ಆದರೆ ಅದಕ್ಕೋಸ್ಕರವಾಗಿ ದಾವೀದನು ಕುಗ್ಗಿ ಹೋಗಲಿಲ್ಲ, ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ, ಇಲ್ಲವೇ ಧೈರ್ಯ ಮಾಡಿ ತನ್ನ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ ಮುಂದುವರಿಸಲಿಲ್ಲ. ಆದರೆ ದೇವರೇ, ನನ್ನನ್ನು ಕಾಪಾಡಿರಿ, ನನ್ನ ಯೋಚನೆಗಳು, ನನ್ನ ಆಲೋಚನೆಗಳು, ನನ್ನ ನೋಟಗಳು, ನನ್ನ ಮಾತುಗಳು ಸರಿಪಡಿಸು ಅನ್ನುತ್ತಾನೆ. ಮುಂದೆ ಏನನ್ನುತ್ತಾನೆ? ಆಗ ನಾನು ಯಥಾರ್ಥವಂತನಾಗಿ ಅಧಿಕ ದ್ರೋಹ ಮಾಡದವನಾಗಿರುತ್ತೇನೆ ಅನ್ನುತ್ತಾನೆ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವೂ ನಿನಗೆ ಸಮರ್ಪಕವಾಗಿರಲಿ ಅನ್ನುತ್ತಾನೆ. ನನ್ನ ಬಾಯಿಯ ಮಾತುಗಳು ದೇವರಿಗೆ ಪ್ರಿಯವಾಗಿರಬೇಕು. ನನ್ನ ಹೃದಯದ ಒಳಗಡೆ ಇರುವಂತಹ ಧ್ಯಾನಗಳು, ಆಲೋಚನೆಗಳು ಎಲ್ಲವೂ ಕೂಡ ದೇವರಿಗೆ ಅಂಗೀಕಾರವಾಗಿರಬೇಕು. ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಿದ ಪ್ರಿಯರೇ ಅವನು. ಪ್ರತಿಯೊಂದು ಆಲೋಚನೆಯಲ್ಲಿ ಕೆಟ್ಟ ಆಲೋಚನೆ ಬಿತ್ತುವವನೇ ಕೆಟ್ಟದಾಗಿ ಮಾತಾಡುವವನಾಗಿರುತ್ತಾನೆ. ಕೆಟ್ಟದಾಗಿ ಮಾತಾಡುವಂಥವನು ಕೆಟ್ಟ ಕಾರ್ಯಗಳಲ್ಲಿ ಕೈ ಹಾಕುತ್ತಾನೆ. ಹಾಗೆ ಕೆಟ್ಟ ಕಾರ್ಯಗಳನ್ನು ಮಾಡುವವನು ಅದರ ಪರಿಣಾಮವನ್ನು ಅನುಭವಿಸುತ್ತಾನೆ. ಅದಕ್ಕೆ ನಮ್ಮ ಆಲೋಚನೆಯಲ್ಲಿಯೇ ನಾವು ಪರಿಶುದ್ಧಗೊಳಿಸಲ್ಪಡುವ ಹಾಗೆ ನಮ್ಮ ಆಲೋಚನೆಗಳು ಹೇಗಿವೆಯೋ ಅದೇ ನಮ್ಮ ನಿಜವಾದ ವ್ಯಕ್ತಿತ್ವ ಆಗಿರುತ್ತೆ. ಯಾವುದು ನೀವು ನಿತ್ಯವೂ ಆಲೋಚಿಸುತ್ತಾ ಇರುತ್ತೀರೋ ಅದೇ ನಿಮ್ಮ ಹೃದಯದ ಕೇಂದ್ರವಾಗಿರುತ್ತದೆ ಎಂದರ್ಥ. ಅದು ದೇವರ ಕುರಿತಾಗಿರೋದಾದರೆ ನಾವೆಷ್ಟೋ ಧನ್ಯರಾಗಿರ್ತೇವೆ. ಹೇಗೆ ದೇವರಿಗೆ ಸಂತೋಷಪಡಿಸಬೇಕು, ಹೇಗೆ ದೇವರಿಗೆ ಇಷ್ಟಕರವಾಗಿರಬೇಕು, ಹೇಗೆ ವಾಕ್ಯಾನುಸಾರವಾಗಿ ಬದುಕಬೇಕು ಎಂಬ ಆಲೋಚನೆಗಳು ನಿಮ್ಮ ಹೃದಯದಲ್ಲಿವೆಯಾ? ಇತರರಿಗೆ ನಾನು ಹೇಗೆ ಸಹಕಾರಿಯಾಗಿರಬೇಕು, ಇತರರನ್ನು ನಾನು ಹೇಗೆ ಪ್ರೋತ್ಸಾಹಪಡಿಸಬೇಕು, ಇತರರಿಗೆ ಆಟಂಕವಿಲ್ಲದಂತೆ ನಾನು ಹೇಗೆ ಬದುಕಬೇಕೆಂಬ ಆಲೋಚನೆಯಿಂದ ಬದುಕುತ್ತಾ ಇದ್ದೀರಾ? ಇಲ್ಲವೇ ಯಾವಾಗ ನೋಡಿದ್ರೂ ಕೂಡ ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳುತ್ತಾ ಇತರರನ್ನು ತಗ್ಗಿಸುತ್ತಾ ಇತರರ ತಪ್ಪು ಹಿಡಿಯಲು ಮನುಷ್ಯರು ಎಷ್ಟೋ ಪ್ರಯಾಸ ಪಡ್ತಾರೆ ಪ್ರಿಯರೇ. ಯಾರಲ್ಲಿ ಎಂತಹ ತಪ್ಪನ್ನು ಕಂಡುಹಿಡಿಯೋಣ, ಯಾರನ್ನು ಹೇಗೆ ವಿಮರ್ಶಿಸೋಣ ಎಂದು ಯಾವಾಗ ನೋಡಿದ್ರೂ ಕೂಡ ಆ ನೆಗೆಟಿವ್ ಥಾಟ್ಸ್ನಿಂದ ತುಂಬಿಕೊಂಡಂತಹ ಮನುಷ್ಯರು ತಮಗೆ ಶಾಂತಿ ಇಲ್ಲದಂತೆ ಮಾಡಿಕೊಳ್ತಿದ್ದಾರೆ ಮತ್ತು ಎದುರಿರುವವರಿಗೂ
ಸಮಾಧಾನವಿಲ್ಲದ ಪರಿಸ್ಥಿತಿಗೆ ತಳ್ಳಿ ಹಾಕ್ತಿದ್ದಾರೆ. ಹಾಗಾಗಿ ದೇವರು ಏನಂದ್ಕೊಳ್ತಿದ್ದಾರೆ ನನ್ನ ಕುರಿತಾಗಿ? ಯಾರೇನಂದ್ಕೊಂಡ್ರೂ ನನಗೆ ಪರವಾಗಿಲ್ಲ. ನನ್ನ ಬಗ್ಗೆ ನಾನೇನಂದ್ಕೊಳ್ತಿದ್ದೀನಿ ಅದು ಲೆಕ್ಕವೇ ಇಲ್ಲ. ನನ್ನ ದೇವರು ನನ್ನ ಕುರಿತಾಗಿ ಏನಂದ್ಕೊಳ್ತಿದ್ದಾರೆ? ದೇವರು ಮೆಚ್ಚುವವನು ಧನ್ಯನು. ದೇವರಿಗೆ ಇಷ್ಟಕರವಾಗಿ ಬದುಕಬೇಕೆಂದು ಆಶಿಸುವವನು ಖಚಿತವಾಗಿಯೂ ಆ ದೇವರ ಸಹಾಯ ಹೊಂದಿಕೊಳ್ತಾನೆ. ನಿನ್ನ ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸು ದೇವರೇ. ನಿನಗೆ ಬೇಸರ ಉಂಟು ಮಾಡುವ ಮಾರ್ಗದಿಂದ ನನ್ನನ್ನು ತಪ್ಪಿಸು. ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಅಂಗೀಕಾರವಾಗಿ ಮಾಡಿಕೋ ಎಂಬ ಪ್ರಾರ್ಥನೆ ಮಾಡುವಂಥದ್ದು ಎಷ್ಟೋ ಉತ್ತಮವಾಗಿದೆ. ಈ ದಿನ ಶುಕ್ರವಾರವಲ್ಲವೋ? ಉಪವಾಸ ಪ್ರಾರ್ಥನೆಗೋಸ್ಕರ ನಮ್ಮ ಸಭೆಗಳಿಗೆ ಹೋಗೋಣ. ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಹೃದಯ ದೇವರ ಮುಂದೆ ಸರಿಪಡಿಸಿಕೊಳ್ಳೋಣ. ದೈವಾಶೀರ್ವಾದಗಳೊಂದಿಗೆ ಸಂತೋಷದಿಂದ ಆನಂದವಾಗಿ ನಿರ್ದೋಷಿಗಳಾಗಿ ದೇವರ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಹೃದಯ ಸ್ಥಿತಿ ಹೇಗಿದೆ ಎಂದು ನಾವು ಅರಿಯಲಾರದಷ್ಟು ಮೋಸಕರವಾಗಿದೆ ನಮ್ಮ ಹೃದಯ ಎಂದು ಗ್ರಹಿಸಿ, ಲೋಕವು ಮೋಸದಿಂದಲೇ ತುಂಬಿಕೊಂಡಿದೆ. ಪ್ರತಿ ಮನುಷ್ಯನು ಎದುರಿರುವವರ ತಪ್ಪನ್ನೇ ಹುಡುಕುವುದರಲ್ಲಿ ಪ್ರಯಾಸ ಪಡುತ್ತಿದ್ದಾನೆಂಬ ಸಂಗತಿಯನ್ನು ಗುರುತಿಸಿ, ಅಂತಹ ಸ್ಥಿತಿಗೆ ನಾವು ಬಿದ್ದು ಹೋಗದೆ, ಅಂಥವರ ಮಾತಿಗೆ ನಾವು ಕುಗ್ಗಿ ಹೋಗಿ ಕೊರಗದಂತೆ ಮೇಲಿಂದ ಮೇಲೆ ನಮ್ಮ ಹೃದಯವನ್ನು ನಿಮ್ಮ ಮುಂದೆ ತೆರೆದಿಟ್ಟು ನಿಮ್ಮ ಮುಖಕಾಂತಿಯಲ್ಲಿ ನಮ್ಮ ಜೀವಿತವನ್ನು ನೋಡಿಕೊಳ್ಳುವ ಹಾಗೆ, ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಸರಿತಿದ್ದುಕೊಳ್ಳುವ ಹಾಗೆ, ನಿಮ್ಮ ಸಾಕ್ಷಿಗಳಾಗಿ ನಿಂದಾರಹಿತರಾಗಿ ನೀವು ಆಶಿಸಿರುವ ಸ್ಥಾನದಲ್ಲಿ ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ತಪ್ಪದೆ ಕಳಿಸಿಕೊಡುವವರಾಗಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋದಷ್ಟೇ ಅಲ್ಲದೆ ನಿಮ್ಮ ಹೃದಯ ಸ್ಥಿತಿಯನ್ನು ಗ್ರಹಿಸಿಕೊಳ್ಳಿರಿ. ಅದರ ಆಧಾರದ ಮೇರೆಗೆ ನಮ್ಮ ಜೀವಿತ ವಿಧಾನವಿರುತ್ತದೆ. ನಾವು ಸಾಧಿಸುವಂಥದ್ದಾಗಲಿ, ಇಲ್ಲವೇ ವಿಫಲವಾಗುವಂಥದ್ದಾಗಲಿ, ಇಲ್ಲವೇ ನಮ್ಮ ವ್ಯಕ್ತಿತ್ವ ಅದರ ಮೇಲೆ ಆಧಾರಗೊಂಡಿದೆ. ಹಾಗಾಗಿ ನಮ್ಮ ಹೃದಯ ದೇವರ ಮುಂದೆ ಮೇಲಿಂದ ಮೇಲೆ ಸರಿಪಡಿಸಿಕೊಳ್ಳಬೇಕು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಸರಿಯಾಗಿ ಬೆಳಗ್ಗೆ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.